ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೇರಳದ ವಯನಾಡಿನ ಮುಂಡಕ್ಕೈನಲ್ಲಿ ಒಂದು ಘನಘೋರ ಘಟನೆ ನಡೆದು ಹೋಯಿತು. ಪ್ರಕೃತಿಯ ಮುನಿಸಿಗೆ ಊರಿಗೂರೇ ಭೂಸಮಾಧಿಯಾಗಿ ಹೋಯಿತು. ಈಗಾಗಲೇ 300ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. 200ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಅವರೆಲ್ಲಿದ್ದಾರೆ, ಹೇಗಿದ್ದಾರೆ, ಬದುಕಿದಾರಾ ಇಲ್ವಾ, ಯಾವುದರ ಸುಳಿವೂ ಕೂಡ ಇಲ್ಲ. ಬದುಕಿರುವ ಸಾಧ್ಯತೆ ಕ್ಷೀಣಿಸಿದೆ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಭಾರತೀಯ ಸೇನೆಯ ವೀರ ಯೋಧರು ಹಗಲು ರಾತ್ರಿ ಅಲ್ಲಿ ಶ್ರಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಅಲ್ಲಿ RSSನ ಕಾರ್ಯಕರ್ತರು ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇಂತಹ ಒಂದು ಘಟನೆ ನಡೆದರೆ ಅಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಪ್ರವೇಶ ಮಾಡುತ್ತೆ. ಈಗಲೂ ಕೂಡ ಅದೇ. ಕೇರಳದ ಮುಂಡಕ್ಕೈನಲ್ಲಿ ಯಾವಾಗ ಭೂಕುಸಿತ ಆಯಿತು, ಅಲ್ಲಿ ಭೂಸಮಾಧಿ ಆಯಿತು, ರಾಜಕೀಯ ಜೋರಾಗಾಯಿತು. ಆರಂಭದಲ್ಲಿ ಕೇಂದ್ರ ಸರ್ಕಾರದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬಗ್ಗೆಯೇ ಪ್ರಶ್ನೆ ಎತ್ತು. ಕೇಂದ್ರ ಸರ್ಕಾರ ನಮ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ. ಇದಕ್ಕೆ ಕೇಂದ್ರ ಸರ್ಕಾರ ಬಹಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತು. ನಾವು ಒಡಿಶಾದಲ್ಲಾದಂತಹ ಸಂದರ್ಭದಲ್ಲಿ ಎಷ್ಟು ಮುಂಚೆ ಡೈರೆಕ್ಷನನ್ನು ಕೊಟ್ಟಿದ್ವಿ, ಆ ಸರ್ಕಾರ ಹೇಗೆ ವರ್ತಿಸಿತ್ತು, ಆಗಲ್ಲೇ ನಮ್ಮ ಸರ್ಕಾರ ಇರಲಿಲ್ಲ. ನವೀನ್ ಬಾಬು ಸರ್ಕಾರ ಅದರಿಂದ ಎಚ್ಚೆತ್ತುಕೊಂಡು ಯಾವುದೇ ಪ್ರಾಣಹಾನಿ ಆಗದಂತೆ ನೋಡಿಕೊಳ್ತು. ಗುಜರಾತ್ನಲ್ಲೂ ಕೂಡ ಇಂತಹದೇ ಪರಿಸ್ಥಿತಿ ಉಂಟಾದಂತಹ ಸಂದರ್ಭದಲ್ಲಿ, ಅಂದರೆ ದೊಡ್ಡ ಸೈಕ್ಲೋನ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಗುಜರಾತ್ನಲ್ಲಿ ಒಂದು ಪಶುವು ಕೂಡ ಸಾಯಲಿಲ್ಲ. ಆ ರೀತಿಯಾಗಿ ಅಲ್ಲಿನ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಕೇರಳಕ್ಕೂ ಕೂಡ ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಮೂಲಕ ಅವರಿಗೆ ಮಾಹಿತಿಯನ್ನು ರವಾನಿಸಿದ್ವಿ. ಅತಿ ಹೆಚ್ಚು ಮಳೆ ಬರುತ್ತೆ, ಭೂಕುಸಿತ ಆಗುವಂಥ ಸಾಧ್ಯತೆಗಳಿದೆ, ಎಚ್ಚರಗೊಳ್ಳಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ವಿ. ಆದರೆ ಕೇರಳ ಸರ್ಕಾರ ಏನು ಮಾಡಿಲ್ಲ ಅಂತ. ಮಿತ್ರರೇ, ಒಂದನ್ನು ಗಮನಿಸಿ. ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಬೆನ್ನನ್ನು ತಾನು ತಟ್ಟುಕೊಳ್ಳಬಹುದು, ಕೇರಳ ಸರ್ಕಾರ ತನ್ನ ಬೆನ್ನನ್ನು ತಾನು ತಟ್ಟುಕೊಳ್ಳಬಹುದು. ಕೇಂದ್ರದ ಕಡೆಗೆ ಕೇರಳ, ಕೇರಳದ ಕಡೆಗೆ ಕೇಂದ್ರ ಬೊಟ್ಟು ಮಾಡಿ ತೋರಿಸ್ತಾ ಇರಬಹುದು. ಇಲ್ಲಿ ಯಾರ ತಪ್ಪಿದೆ ಅಂತ ಹೇಳೋದಿಲ್ಲ, ವ್ಯವಸ್ಥೆಯ ತಪ್ಪೇ ಇದೆ. ಕೇಂದ್ರ ಸರ್ಕಾರ ಏನು ವಾರ್ನಿಂಗ್ ಕೊಟ್ಟಿತ್ತು, ಅತಿ ಹೆಚ್ಚು ಮಳೆ ಆಗುತ್ತೆ, ಭೂಕುಸಿತ ಆಗುವಂಥ ಸಂದರ್ಭ ಇದೆ ಅಂತ. ಕೇರಳದಲ್ಲಿ 18ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಭೂಕುಸಿತ ಆಗಬಹುದು ಅಂತೇಳಿ ಈ ಹಿಂದೆಯೇ ರಿಪೋರ್ಟ್ ಇತ್ತು. ಗಾಡ್ಗಿಲ್ ವರದಿಯಲ್ಲೇ ಅದನ್ನು ಹೇಳಲಾಗಿದೆ, ಅತ್ಯಂತ ಸೂಕ್ಷ್ಮ ಪ್ರದೇಶಗಳು ಅಂತ. ಈ ಹಿಂದೆಯೇ ಇದನ್ನು ಎಚ್ಚರಗೊಳ್ಳಬೇಕಿತ್ತು. ಈಗ ಕೇಂದ್ರ ಸರ್ಕಾರ ಭೂಕುಸಿತ ಆಗುತ್ತೆ ಅಂತಂದರೆ ಯಾವ ಗ್ರಾಮದಲ್ಲಾಗುತ್ತೆ, ಯಾವ ಭೂಮಿ ಕುಸಿಯುತ್ತೆ, ಯಾವ ಬೆಟ್ಟ ನದಿಯಾಗಿ ಹರಿಯುತ್ತೆ, ಯಾರಿಗೆ ಗೊತ್ತು? ಎಲ್ಲರನ್ನೂ ಇವ್ಯಾಕ್ಯುವೇಟ್ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಇದನ್ನೆಲ್ಲ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಬಹುದು. ಇಲ್ಲಿ ಕೇಂದ್ರ ಸರ್ಕಾರ ಏನೋ ಬಹಳ ಯಶಸ್ವಿಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಅಂತಾಗಲಿ, ಅಥವಾ ಕೇರಳ ಸರ್ಕಾರ ಜವಾಬ್ದಾರಿಯಿಂದ ವಿಮುಕ್ತಿಯಾಗಿದೆ ಅಂತಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಕೃತಿಯ ಮುನಿಸು. ಮನುಷ್ಯ ಮಾಡಿದಂತಹ ತಪ್ಪಿಗೆ ಮನುಷ್ಯನೇ ಬೆಲೆ ತರ್ತಾ ಇದ್ದಾನೆ. ಮಿತ್ರರೇ, ನಾನು ಅದು ಯಾವುದ್ರ ಬಗ್ಗೆಯೂ ಹೆಚ್ಚು ಡೀಟೇಲ್ ಆಗಿ ಹೋಗೋದಿಲ್ಲ. ಆದರೆ ಈ ವಿಚಾರವಾಗಿ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಆಗ್ತಾ ಇದೆ. ಸದ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿರುವಂತಹ ರಾಹುಲ್ ಗಾಂಧಿ ವಯನಾಡಿಗೆ ಭೇಟಿ ಕೊಟ್ಟಿದ್ರು. ಘಟನಾ ಸ್ಥಳದಲ್ಲಿ ಪ್ರತಿ ಇಂಚಿಂಚು ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಅವ್ರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಹೋಗಿದ್ರು. ಮೇಲ್ನೋಟಕ್ಕೆ ಏನನ್ಸುತ್ತೆ, ರಾಹುಲ್ ಗಾಂಧಿ ಅಲ್ಲಿನ ಮಾಜಿ ಸಂಸದ, ಈ ಬಾರಿಯೂ ಕೂಡ ಅಲ್ಲೇ ಚುನಾವಣೆಗೆ ನಿಂತಿದ್ರು, ಗೆದ್ದಾದ ಬಳಿಕ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಯಾರೇ ಸಂಸದರಿಲ್ಲ. ರಾಹುಲ್ ಗಾಂಧಿ ಒಂದು ದೊಡ್ಡ ಮನಸ್ಸಿನಿಂದ ಅಲ್ಲಿಗೆ ಹೋಗಿದ್ದಾರೆ ಅಂತ. ಮಿತ್ರರೇ, ಅದಷ್ಟೇ ಅಲ್ಲ, ಇಲ್ಲಿ ರಾಜಕೀಯ ಬೇರೆ ಇದ್ದೇ ಇದೆ. ಪ್ರಿಯಾಂಕಾ ಗಾಂಧಿ ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ಅರ್ಥ ಏನು? ಪ್ರಿಯಾಂಕಾ ಗಾಂಧಿ ಈ ಬಾರಿ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಉಪಚುನಾವಣೆ ನಡೆಯುತ್ತೆ, ಅಲ್ಲಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. ಸಹಜವಾಗಿ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರಲ್ಲಿ ಹೋದರೆ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ, ಅವರಿಗೆ ರಾಜಕೀಯ ಲಾಭ ಆಗುತ್ತೆ. ಮಿತ್ರರೇ, ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಇದನ್ನೇ ನಾನು ಡೀಟೇಲ್ ಆಗಿ ಹೇಳಬೇಕಾ? ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇನು, ರೀಲ್ ವರ್ಸಸ್ ರಿಯಲ್. ಇದನ್ನು ರಾಹುಲ್ ಗಾಂಧಿ ಮತ್ತು ಅವರ ಬೆಂಬಲಿಗರು ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕೆ ಈ ಚರ್ಚೆ ಆಗ್ತಾ ಇದೆ? ರಾಹುಲ್ ಗಾಂಧಿ ಇರಬಹುದು, ಕಾಂಗ್ರೆಸ್ ನಾಯಕರಿರಬಹುದು, ಸೋನಿಯಾ ಗಾಂಧಿ ಇರಬಹುದು, ಎಂಟೈರ್ INDIA ಕೂಟ ಇರಬಹುದು, ಇವರು ಮಾತೆತ್ತಿದ್ರೆ RSS ಅನ್ನು ವಿರೋಧಿಸ್ತಾರೆ. RSSಗೆ ಈ ದೇಶದ್ರೋಹಿ ಪಟ್ಟವನ್ನೇ ಕೊಟ್ಟು ಬಿಟ್ಟಿದ್ದಾರೆ. RSS ಅಂದರೆ ಅವರು ಕೋಮುವಾದವನ್ನು ಮಾಡ್ತಾರೆ. RSS ಅಂದರೆ ದೇಶದ ವಿರುದ್ಧವಾಗಿ ಮಾತನಾಡ್ತಾರೆ. ಇದೇ ರೀತಿಯಾಗಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಬಿಂಬಿಸ್ತವೆ. ಆದರೆ ಈ ವಯನಾಡಿನಲ್ಲಾಗಿದ್ದೇನು? ರಾಹುಲ್ ಗಾಂಧಿ ಹೋದಂತಹ ಸಂದರ್ಭದಲ್ಲಿ ಏನಾಯಿತು, RSS ಅಲ್ಲಿ ಏನು ಮಾಡ್ತಾ ಇದೆ, ಇದನ್ನು ತಿಳಿದುಕೊಂಡು ಬಿಟ್ರೆ ಬಹುಶಃ ರಾಹುಲ್ ಗಾಂಧಿ ತನ್ನ ಜೀವಮಾನದುದ್ದಕ್ಕೂ ಇನ್ನು RSS ಬಗ್ಗೆ ಒಂದೇ ಒಂದು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಮಿತ್ರರೇ, ವಯನಾಡಿನ ಮುಂಡಕ್ಕೈನಲ್ಲಿ ಯಾರೂ ನಿರೀಕ್ಷೆ ಮಾಡದಂತಹ ಒಂದು ಘಟನೆ ನಡೀತು. ರಾತ್ರಿ ಮಲಗಿದ್ದಂತಹ ಜನ ಭೂಸಮಾಧಿಯಾಗಿ ಹೋದರು. ಅದರಿಂದ ಯಾರೂ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾರ್ಯಾರನ್ನು ರಕ್ಷಣೆ ಮಾಡಿದನೋ ಅವ್ರು ಮಾತ್ರ ಉಳ್ಕೊಂಡಿದ್ದಾರೆ, ಉಳಿದವರೆಲ್ಲರೂ ಭೂಸಮಾಧಿಯಾಗಿ ಹೋಗಿದ್ದಾರೆ. ಈಗೆಲ್ಲ ಆಗಬೇಕಾಗಿರೋದೇನು? ರಕ್ಷಣಾ ಕಾರ್ಯಾಚರಣೆ ಆಗಬೇಕು. ಜನರ ಬದುಕು ಬೀದಿಗೆ ಬಂದಿದೆ. ಕೆಲವರು ಇನ್ನೂ ಕೂಡ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಸಾಧ್ಯತೆಗಳಿದೆ. ಮಿತ್ರರೇ, ನನಗನ್ನಿಸ್ತಾ ಇಲ್ಲ ಈಗ 4ನೇ ದಿನ, ಇವತ್ತು 4ನೇ ದಿನದ ಬಳಿಕವೂ ಕೂಡ ಯಾರೋ ಮಣ್ಣಡಿ ಜೀವಂತವಾಗಿದ್ದಾರೆ ಅಂತ
ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರ ಸುಳಿವು ಪತ್ತೆ ಇಲ್ವೋ ಅವರು ಬಹುತೇಕ ಇಹಲೋಕವನ್ನು ತ್ಯಜಿಸಿರ್ತಾರೆ, ಅಂತಹ ಸ್ಥಿತಿ ಇದೆ. ಆದರೂ ಕೂಡ ಯಾರು ಪ್ರಾಣ ಬಿಟ್ಟಿದ್ದಾರೋ ಅಂಥವರ ಬಾಡಿಯನ್ನು ಕೂಡ ಮೇಲ್ತೆಗೆಯುವಂತಹ ಕೆಲಸ ಆಗಬೇಕಲ್ವಾ. ಸೇನಾಪಡೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳಾ ಕಮಾಂಡರ್ ನೇತೃತ್ವದಲ್ಲಿ ಅಲ್ಲೊಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಸೇನೆ ಹೋಗಿ ಅಂತಹ ಚಮತ್ಕಾರವನ್ನು ಮಾಡ್ತಾ ಇದೆ. ಈಗ ಅಲ್ಲಿಗೆ ಆಂಬುಲೆನ್ಸ್ ಹೋಗ್ತಾ ಇದೆ. ಅಲ್ಲಿಂದ ಜನರನ್ನು ಇವ್ಯಾಕ್ಯುವೇಟ್ ಮಾಡುವಂಥ ಕೆಲಸ ಭರದಿಂದ ಸಾಗಿದೆ. ಇದೆಲ್ಲದನ್ನು ಸೇನೆ ಮಾಡ್ತಾ ಇದೆ. ಮಿತ್ರರೇ, ಇಂತಹ ಸಂದರ್ಭದಲ್ಲಿ ಸೇನೆ ಅಪ್ರತಿಮ ಧೈರ್ಯವನ್ನು ತೋರಿಸುತ್ತೆ, ಸಾಹಸವನ್ನು ಮೆರೆಯುತ್ತೆ, ಬಹಳ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುತ್ತೆ. ಮಿತ್ರರೇ, ಇಲ್ಲಿ ಸೇನೆಯದ್ದು ಕರ್ತವ್ಯವೂ ಹೌದು, ಜವಾಬ್ದಾರಿಯೂ ಹೌದು. ಅಂತಹ ಸೈನಿಕರಿಗೆ ನಾವು ಬೆನ್ನು ತಟ್ಟಲೇಬೇಕು, ಅವರಿಗೆ ನಾವು ನಮಿಸಲೇಬೇಕು. ಆದರೆ ಇಲ್ಲಿ RSSನವರು ಕೆಲಸ ಮಾಡ್ತಾ ಇದ್ದಾರೆ. ಘಟನೆ ಆದ ತಕ್ಷಣದಿಂದಲೂ ಕೂಡ RSSನ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಲಾಭದ ಉದ್ದೇಶ ಇಲ್ಲ, ಅವರ ಕರ್ತವ್ಯವೂ ಕೂಡ ಅಲ್ಲ, ಅವ್ರಿಗೆ ಯಾರೋ ಸಂಬಳ ಕೊಡೋದಿಲ್ಲ, ಅವರೇನೋ ಮಾಡಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇಲ್ಲ. ಆದರೂ ಸಹ ಘಟನೆಯಾದ ದಿನದಿಂದಲೂ ಕೂಡ ಈವರೆಗೆ ನಿರಂತರವಾಗಿ RSSನ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಎಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಒಂದು ಕಡೆ ಸೇನೆ ಅಲ್ಲಿ ಹೂತು ಹೋದಂಥವರನ್ನು ಮೇಲೆತ್ತುವಂಥ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಕಡೆ RSSನ ಸ್ವಯಂ ಸೇವಕರು ಅಲ್ಲಿ ಬದುಕುಳಿದವರಿಗೆ ಆಹಾರ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಯಾರ್ಯಾರು ಬದುಕುಳಿದಿದ್ದಾರೋ, ಅವ್ರ ಜೀವನ ಬೀದಿಗೆ ಬಂದಿದೆಯೋ ಅಂಥವರಿಗೆ ಬೇಸಿಕ್ ನೀಡ್ಸ್ ಬೇಕಲ್ಲ. ನಾವು ಬದುಕುಳಿದಿದ್ದೀವಿ ಅಂತಂದರೆ ಸುಮ್ಮನೆ ಆನಂತರ ನಾವು ಬದುಕಿರೋದಕ್ಕೆ ಸಾಧ್ಯವಾ? ನಮಗೆ ಆಹಾರ ಬೇಕು, ದಿನನಿತ್ಯದ ಚಟುವಟಿಕೆಗಳಾಗಬೇಕಲ್ಲ. ಅದಕ್ಕೆಲ್ಲ ಸಹಾಯ ಮಾಡೋದಕ್ಕೆ RSS ಸ್ವಯಂ ಸೇವಕರು ನಿಂತ್ಕೊಂಡಿದ್ದಾರೆ. ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಈಗಾಗಲೇ ಕೇರಳದ ಅನೇಕ ಕಡೆಗಳಿಂದ ಆಹಾರ ವಸ್ತುಗಳನ್ನು ಸಂಗ್ರಹಿಸಿ ಅಲ್ಲಿಗೆ ತರಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಸೇವೆ ಸಲ್ಲಿಸ್ತಿರುವಂಥವರಿಗೆ ಆಹಾರ ವ್ಯವಸ್ಥೆಯನ್ನು ಕೂಡ ನೋಡ್ಕೊಳ್ಳಲಾಗ್ತಾ ಇದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈಗ ನೂರಾರು ಸಂಖ್ಯೆಯಲ್ಲಿ ಸತ್ತು ಹೋಗಿದ್ದಾರೆ. ಇದುವರೆಗೆ 300ಕ್ಕೂ ಹೆಚ್ಚು ಜನರ ಬಾಡಿ ಸಿಕ್ಕಿದೆ. ಅವರಿಗೆಲ್ಲ ಒಂದು ಸಂಸ್ಕಾರ ಮಾಡಬೇಕಲ್ಲ. ಈ ಎಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಬಾಡಿ ಸಿಕ್ಕಿದೆ, ಇದನ್ನು ಯಾರ್ದು ಅಂತ ಹೇಳಿ ಗುರುತಿಸಿ ಅವರು ತೆಗೆದುಕೊಂಡು ಹೋಗೋದಕ್ಕೆ ಅವರ ಸಂಬಂಧಿಕರೇ ಇಲ್ಲ. ಕುಟುಂಬವೇ ನಾಶ ಆಗಿ ಹೋಗ್ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ಈ ಸಮಯದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋರು ಯಾರು? ಇದೇ RSSನ ಸ್ವಯಂ ಸೇವಕರು ಹೋಗಿ ಆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ವಿಧಿ ವಿಧಾನದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸ್ತಾ ಇದ್ದಾರೆ. ಎಲ್ಲೋ ಸಾಮೂಹಿಕವಾಗಿ ಎಲ್ಲರನ್ನೂ ಸೇರಿಸಿ ಗುಡ್ಡೆ ಹಾಕಿ ಸುಡ್ತಾ ಇಲ್ಲ. ಎಲ್ಲರಿಗೂ ಕೂಡ ವಿಧಿವತ್ ಪೂರ್ವಕವಾಗಿ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ಅಂದರೆ ಒಬ್ಬ ಮನುಷ್ಯ ಭೂಮಿ ಮೇಲೆ ಬಂದಾಗ ಹೇಗೆ ಸಂಭ್ರಮ ಇರುತ್ತೋ, ಹೋದಂತಹ ಸಂದರ್ಭದಲ್ಲಿ ಅವನಿಗೊಂದಷ್ಟು ಕರ್ಮವನ್ನು ಮಾಡಬೇಕು ಅಂತ ಹಿಂದೂ ಸಂಪ್ರದಾಯ ಹೇಳುತ್ತೆ. ಅದೇ ಪ್ರಕಾರವಾಗಿ RSS ಅಲ್ಲಿ ನಡೆದುಕೊಳ್ತಾ ಇದೆ. ಅವರಿಗೆ ಯಾವುದೇ ರೀತಿಯಲ್ಲೂ ಫಲಾಪೇಕ್ಷೆ ಇಲ್ಲ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿತ್ರರೇ, ಇಷ್ಟುದ್ದಕ್ಕೆ ನಾನು ಯಾಕೆ ಹೇಳದೆ? ಇಂತಹ ದೊಡ್ಡ ಪೀಠಿಕೆ ಹಾಕುವಂಥ ಅವಶ್ಯಕತೆ ಏನಿತ್ತು? ಒಂದು ಕಡೆ ರಾಹುಲ್ ಗಾಂಧಿ ನಿರಂತರವಾಗಿ RSS ಮೇಲೆ ವಾಗ್ದಾಳಿ ಮಾಡ್ತಾರಲ್ವಾ. ಇದೇ ರಾಹುಲ್ ಗಾಂಧಿ ಈ ವಯನಾಡಿನ ಮುಂಡಕ್ಕೈನಲ್ಲಿ ಘಟನೆ ನಡೆದಂಥ 3ನೇ ದಿನ ಅಲ್ಲಿಗೆ ಭೇಟಿ ಕೊಡ್ತಾರೆ. ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಪ್ರಿಯಾಂಕಾ ಗಾಂಧಿ ಕೂಡ ಹೋಗಿದ್ದಾರೆ. ಯಾಕೆ ಏನು ಅಂತ ನಾನು ಆರಂಭದಲ್ಲೇ ಹೇಳಿದೆ. ರಾಹುಲ್ ಗಾಂಧಿ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು 50ಕ್ಕೂ ಹೆಚ್ಚು ಕ್ಯಾಮರಾಗಳು ಬಂದಿದ್ವು. ರಾಹುಲ್ ಗಾಂಧಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಯಿತು. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿಬಿಟ್ರು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೀವು TVಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೆಚ್ಚು ಜನರು ಸೇರಿದ್ರೆ ಏನೂ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಯಾರು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೋ ಅವರಿಗೂ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಆದರೆ ರಾಹುಲ್ ಗಾಂಧಿ ಬಂದಂತಹ ಕಾರಣದಿಂದಾಗಿ ಅಲ್ಲಿ ಅನೇಕ ಜನರು ಸೇರಿದ್ರು, ಮಾಧ್ಯಮಗಳು ಬಂದವು, 50ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಅಲ್ಲಿ ಬಂದಿದ್ವು. ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ? ರಾಹುಲ್ ಗಾಂಧಿ ಅಲ್ಲಿ ಹೋಗಿತ್ತಪ್ಪ, ಪ್ರಿಯಾಂಕಾ ಗಾಂಧಿ ಅಲ್ಲಿ ಹೋಗಿತ್ತಪ್ಪ, ರಾಹುಲ್ ಗಾಂಧಿಗೆ ಏನು ಜವಾಬ್ದಾರಿ ಇಲ್ವಾ? ಮಿತ್ರರೇ, ಖಂಡಿತವಾಗ್ಲೂ ರಾಹುಲ್ ಗಾಂಧಿ ಅಲ್ಲಿ ಹೋಗಲೇಬೇಕಾಗಿತ್ತು. ಅವ್ರು ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರು ರಾಜಕಾರಣ ಮಾಡೋದಕ್ಕೂ ಅವರಿಗೆ ಅಧಿಕಾರ ಇದೆ. ಅವರು ಈ ದೇಶದ ವಿಪಕ್ಷ ನಾಯಕ, ಅಲ್ಲಿನ ಮಾಜಿ ಸಂಸದ, ಅವ್ರು ಹೋಗಲೇಬೇಕಾಗಿತ್ತು. ಅಲ್ಲಿ ಹೋಗಿ ಅವರ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಆದರೆ ಇದೇ ರಾಹುಲ್ ಗಾಂಧಿ ಈ ಹಿಂದೆ ನರೇಂದ್ರ ಮೋದಿ ಅವರನ್ನು ಟೀಕಿಸ್ತಾ ಇದ್ರು. ನರೇಂದ್ರ ಮೋದಿ ಎಲ್ಲೇ ಹೋದರೂ ಕೂಡ ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗ್ತಾರೆ, ಅವರು ಪ್ರಚಾರಕ್ಕಾಗಿ ಎಲ್ಲವುದನ್ನು ಮಾಡ್ತಾರೆ ಅಂತ. ಮಿತ್ರರೇ, ರಾಹುಲ್ ಗಾಂಧಿ ಹೋದಂತಹ ಸಂದರ್ಭದಲ್ಲೂ ಕೂಡ, ಅಂದರೆ ಅದೊಂದು ಸ್ಮಶಾನದ ಜಾಗ, ಈಗ ಎಲ್ಲರೂ ಭೂ ಸಮಾಧಿಯಾಗಿದ್ದಾರೆ. ಅಂತಹ ಜಾಗದಲ್ಲೂ ಕೂಡ 50ಕ್ಕೂ ಹೆಚ್ಚು ಕ್ಯಾಮ್ರಾಗಳಿದ್ವು. ರಾಹುಲ್ ಗಾಂಧಿಯನ್ನು ಫೋಕಸ್ ಮಾಡ್ತಾ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕ್ಯಾಮ್ರಾಮೆನ್ಗಳು ಕೆಲಸ ಮಾಡ್ತಾ ಇದ್ರು. ಇದರರ್ಥ ರಾಹುಲ್ ಗಾಂಧಿ ಅಲ್ಲಿ ಪ್ರಚಾರಕ್ಕೆ ಅಂತ ಹೋಗಿದ್ರಾ? ರಾಹುಲ್ ಗಾಂಧಿ ಯಾವಾಗ ದೊಡ್ಡವರಾಗ್ತಾರೆ? ಅಲ್ಲಿಗೆ ಹೋದರು, ರಾಜಕಾರಣ ಮಾಡಿದ್ರು, ಅಲ್ಲಿ ಸಂತ್ರಸ್ತರನ್ನು ಭೇಟಿ ಮಾಡಿದ್ರು, ಎಲ್ಲ ರೀತಿಯಲ್ಲೂ ಕೂಡ ಅವರೊಂದು ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಇದ್ಯಾವುದನ್ನು ಯಾರೂ ಟೀಕಿಸುವ ಹಾಗಿಲ್ಲ. ಆದರೆ ಅವರ ಕಣ್ಣುಗಳನ್ನು ಅಲ್ಲಿ ತೆರೀಬೇಕಾಗಿತ್ತು. ಅಲ್ಲಿ RSSನ ಸ್ವಯಂ ಸೇವಕರು ಹೆಜ್ಜೆಗೂ ಕಾಣ್ತಾ ಇದ್ರು. ಅವರು ನಿರಂತರವಾಗಿ ಜನರ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ರು. ರಾಹುಲ್ ಗಾಂಧಿ ಅಲ್ಲಿಂದ ಬಂದ ಬಳಿಕ ಆ ಸ್ವಯಂ ಸೇವಕರ ಬಗ್ಗೆ ಒಂದು ಮಾತನಾಡಿದರೆ ರಾಹುಲ್ ಗಾಂಧಿಯ ಘನತೆ ಎಲ್ಲೂ ಹೋಗ್ತಾ ಇತ್ತು. ಮಿತ್ರರೇ, ನಾನು ಈಗಲೂ ಹೇಳ್ತಾ ಇಲ್ಲ, ನಾನು ಅದನ್ನು ನಿರೀಕ್ಷೆಯೂ ಮಾಡ್ತಾ ಇಲ್ಲ. RSSನವರು ಕೆಲಸ ಮಾಡಿದರೆ, ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಎಲ್ಲೂ ಬಹಿರಂಗವಾಗಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವರಿಗೆ ಅದಕ್ಕೂ ರಾಜಕೀಯವಾಗಿ ನಷ್ಟ ಆಗುತ್ತೆ. ಆದರೆ ಮಿತ್ರರೇ, ರಾಹುಲ್ ಗಾಂಧಿ ದೊಡ್ಡತನವನ್ನು ಯಾವ ರೀತಿಯಾಗಿ ತೋರಿಸಬಹುದು? ಅಲ್ಲಿ ಅವರಿಗೆ RSSನ ಸಾಕ್ಷಾತ್ಕಾರ ಆಗಿದೆ. RSS ಏನು ಅಂತ ಅರ್ಥ ಆಗುವಂಥ ಸನ್ನಿವೇಶ ಅಲ್ಲಿತ್ತು.
ಹೀಗಾಗಿ ಮುಂಬರುವ ದಿನಗಳಲ್ಲಾದರೂ ಕೂಡ ರಾಹುಲ್ ಗಾಂಧಿ RSSನ ಬಗ್ಗೆ ರಾಹುಲ್ ಗಾಂಧಿ ತನ್ನ ಎಲುಬಿಲ್ಲದ ನಾಲಿಗೆಯನ್ನು ಬೇಕಾದ ಹಾಗೆ ಹರಿಬಿಡೋದನ್ನು ನಿಲ್ಲಿಸಿದ್ರೆ ಆಗ ನಾವು ಯೋಚನೆ ಮಾಡಬಹುದು ರಾಹುಲ್ ಗಾಂಧಿಗೆ ಒಂದು ಆತ್ಮಸಾಕ್ಷಿ ಇದೆ ಅಂತ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ರೀಲ್ ವರ್ಸಸ್ ರಿಯಲ್ ಅಂತ. ರಾಹುಲ್ ಗಾಂಧಿ ಹಿಂದೆ ಕ್ಯಾಮರಾಗಳಿದ್ವು, ರಾಹುಲ್ ಗಾಂಧಿ ಅಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗಿದ್ರು, ಇನ್ನೊಂದು ಕಡೆ RSS ಸ್ವಯಂ ಸೇವಕರು ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಸತ್ತಂಥವರಿಗೆ ಸಂಸ್ಕಾರ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ಅಲ್ಲಿ ಸಂಬಂಧಿಕರಿಲ್ಲ, ಅವ್ರು ಯಾರಿಗೂ ಏನೂ ಆಗಬೇಕಾಗಿಲ್ಲ, ಆದರೂ ಕೂಡ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀಲ್ ವರ್ಸಸ್ ರಿಯಲ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಕೆಲವೊಂದಷ್ಟು ಮಂದಿ ಇದೆಲ್ಲ ಸುಳ್ಳು, ಇದೆಲ್ಲ ಹಳೆ ಫೋಟೋ ಅಂತ ಹೇಳಿ ಕೆಲವರು ಅಪಪ್ರಚಾರವನ್ನೂ ಮಾಡ್ತಾ ಇದ್ದಾರೆ. ಮಿತ್ರರೇ, ನಿಮಗೆ ಏನನ್ಸುತ್ತೆ? ರಾಹುಲ್ ಗಾಂಧಿ ಅಲ್ಲಿ ಹೋಗುವಂಥ ಅವಶ್ಯಕತೆ ಎಷ್ಟಿತ್ತು? RSS ಹೇಗೆ ಕೆಲಸ ಮಾಡ್ತಾ ಇದೆ? ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.